ಅಕ್ಕಿ ಹಿಟ್ಟು ನಾ ಮಿಕ್ಸರ್ ಹಾಕಿದ್ರೆ ಮಿಕ್ಸರ್ ಡಬ್ಬನೇ ಮುಗಿದಿವಿ. ಏನ್ ಟಿ ಶರ್ಟ್ ಮೇಲೆ ನೋಡ ಮುಖ ನೋಡಿ ಗೈಸ್. ಉಲ್ಟಾ ಆಡ್ತಿರ್ತೀವ್ರಿ ಬೈರ ಗೈಸ್ ಇವರಿಗೆ. ಸೇಮ್ ಅದು ನೀರು ದೋಸೆ ಮಾರಿ ಸರಿ ನೀ ಯಾರು ಸರಿಯಾಗಿ ಎಷ್ಟು ಎಣ್ಣೆ ಅದ ನೋಡ್ರಿ. ಸಿಕ್ಕಾಪಟ್ಟೆ ಆಯ್ಲಿ ಅದ. ಇದ್ರ ಕೂಡ ಒಂದೆರಡು ಚಹಾ ಈಗ ಮಸ್ತ್ ಆಗಿದ್ವು. ನಮಗೆ ಆ ಮಾಡಕ್ ಬರ್ಲಾಗ್ಯದ, ಮಾತಾಡಕ್ ಆಗ್ತಾ ಇಲ್ಲ. ಇತನ ಬಿಸಿಲಿರೋದು, ಸಾಯಂಕಾಲ ಮಳೆ ಬರೋದು. ಮಾಡಿದ ಪ್ರಯೋಗ ಸಕ್ಸಸ್ ಆಗಿರುತ್ತೆ ತಂದು ಧಾನ್ಯ ಅನ್ಕೊಳ್ಳೋಣ ಗೈಸ್. ನಿಮಗೆ ಯಾವ 1 ಗಂಟೆಗೆ ಲಾಕ್ ಬೇಕೇನು 6 o'clock ಲಾಕ್ ಬೇಕೇನಂತೆ ಕಮೆಂಟ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನೀವು ನೋಡ್ತಾ ಇದ್ರ ಕ್ರೇಜಿ ಇನ್ಸಾನ್ ಗೈಸ್. ಇವಾಗ ಎದ್ದು ಮಧ್ಯಾಹ್ನ ಆಗ್ಯದ, ಸ್ವಲ್ಪ ಮಲ್ಕೊಂಡಿದ್ದೆ. ಎದ್ದು ಊಟ ಅದು ಮಾಡಿ ನಮ್ಮ ಕ್ರೇಜಿ ಅವ್ರನ್ನೂ ಮಲ್ಕೊಂಡಾರ. ಇವತ್ತು ಏನಪ್ಪ ಅಂದರೆ ಒಂದು ಪ್ರಯೋಗ ಮಾಡ್ತಾಯಿದ್ದೀನಿ ನಮ್ಮ ಕ್ರೇಜಿ ಮೇಲೆ. ನಾನು ಮನೇಲೆ ಫೇಸ್ ಮಾಸ್ಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಮಾಡೀನಿ. ಬಟ್ ಫಸ್ಟ್ ನಾ ಹಚ್ಕೊಳ್ಳಲ್ಲ, ನಮ್ಮ ಕ್ರೇಜಿ ಅವ್ರಿಗೆ ಹಚ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಅಕ್ಕಿ ಹಿಟ್ಟು ಆಲೂವೆರಾ ಜೆಲ್ ಹಾಕಿ ಕಲಿಸಿಟ್ಟಿನಿ. ನಮ್ಮ ಕ್ರೇಜಿ ಅವರಿಗೆ ಹಚ್ತೀನಿ. ಹಚ್ಚಿ ಆಮೇಲೆ ನೋಡಮ್ಮ ಅವ್ರದ್ದು ರಿಸಲ್ಟ್ ಚಂದ ಬರ್ತಂದ್ರೆ ನಾ ಟ್ರೈ ಮಾಡ್ತೀನಿ. ನಮ್ಮ ಕ್ರೇಜಿ ಅವ್ರಿಗಿನ್ನ ಹೇಳಿಲ್ಲ, ಹಚ್ಕೋತಾರೆ ಇಲ್ಲೋ. ನಮ್ಮ ಕ್ರೇಜಿ ಅವ್ರು ಇಲ್ಲಿ ಮಲ್ಕೊಂಡಾರ. ಓಯ್ 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 ನಾವು ನಿಂತ್ಕೊಂಡಾಗ ನಗ್ತಾರ ಅವ್ರು. ಹಿಂಗೆ ನೋಡಿ ಗೈಸ್, ನಾವು ಮನೆಯಲ್ಲಿ ಕಿತ್ತಾಡ್ಕೊತ. ಓಯ್ ಏನು ಎದ್ದೇಳದೆ ಹೋಗು, ಎದ್ದೇಳಿ. ಅಲ್ಲಿ ಒಂದು ಚಲೋ ಫೇಸ್ ಮಾಸ್ಕ್ ಮಾಡೀನಿ, ಹಚ್ಕೋಕತ್ತೈತೆ ಬಾ. ಚಂದ ಅನ್ನಿಸ್ತಿದ್ವ. ಬೆಳ್ಳಗ್ ಮಾಡ್ತೀನಿ ನಗ, ಕರಿ ಮುಖಕ್ಕೆ ಬೆಳ್ಳಗ್ ಮಾಡ್ತೀನಿ. ಏನಂದೆ ಇನ್ನೊಂದ್ಸಲ ಬೆಳಗ್ಗೆ ಇರ್ಲಿ, ಇನ್ನೊಂದ್ ಜರ ಸಾಫ್ಟ್ ಮಾಡ್ತೀನಿ. ಸ್ವೀಟಿ ಇಲ್ಲ ಸ್ವೀಟಿ ಸ್ವೀಟಿ ಕರಿ ನೋಡಮ್, ಬರ್ತಾಳ ನೋಡಮ್. ಸ್ವೀಟಿ ನಿನ್ ಮಾದಿಗೆ ಮರ್ಯಾದೆ ಕೊಡಲ್ಲ. ಸ್ವೀಟ್ ಎದ್ದೇಳು ಸಾಕು. ಸರಿ ಮತ್ತೆ ಎದ್ದೇಳು. ಎದ್ದೇಳು ಮಾಡಲಿ. ಎದ್ದಲ್ಲಿ ಒಂದಿನ ಫೇಸ್ ಮಾಸ್ಕ್ ಮಾಡಿ ಒಂದು ಸ್ವಲ್ಪ ಹಚ್ತೀನಿ. ಗೈಸ್, ಇವನು ಎಲ್ಲ ಕಡೆ ಬಿಸಿಲಾಗ ತಿರ್ಗೇಡಿ ನಿನಗೊಂದು ಸ್ವಲ್ಪ ಹಚ್ತೀನಿ. ನಾವು ನ್ಯಾಚುರಲ್ ಬ್ಯೂಟಿನೇ ಮನಾರ್ಚಿದ್ದೀವಿ. ಹೌದು, ಎಷ್ಟು ವೈಟ್ ಕಾಣಕತ್ತಿಲ್ಲ ಇದ್ರಾಗ. ಇದ್ರೊಳಗೆ ಎಷ್ಟು ವೈಟ್ ಅಂದ್ರೆ ಸ್ವಲ್ಪ ವೈಟ್ ಅಂದ್ರೆ ಆ ತರ ವೈಟ್ ಅಲ್ಲ, ನ್ಯಾಚುರಲ್ ಆಗಿ ಚಂದ ಅನಿಸ್ಲಾಗತ್ತಿದೆ. ಇರ್ಲಿ, ಇನ್ನೊಂದ್ ಸ್ವಲ್ಪ ಚಂದ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಚಂದ ಮಾಡ್ತೀನಿ ಬಾ. ಮಕ್ಕಳ ಕೊಡಲ್ಲಪ್ಪ ನೆಮ್ಮದಿಲಿಂದ ಇವರು. ಅವ್ರು ಮಲ್ಕೊಂಡಾಗ ನಾವು ಎಬ್ಸಪ್ಲಿಲ್ಲ, ನಾವು ಮಲ್ಕೊಂಡಾಗ ಎಬ್ಸ್ತಾರ. ಮುಂಜಾನೆ ಮಾರ್ನಿಂಗ್ ನಾಷ್ಟಾ ಮಾಡಿ ಎಬ್ಬಿಸ್ಲಕ್ ಬಂದ್ರ ಗೈಸ್ ಇವ್ರು ಹೆಂಗ್ ಬೈತಾರಂದ್ರ 5 ನಿಮಿಷ 10 ನಿಮಿಷ ಅನ್ಕೊಂಡು 11ಕ್ಕೆ ಒಯ್ದಿರ್ತಾರ ನಾಷ್ಟಾ ಮಾಡೋದು. ಅಡ್ಗಿ ಯಾವಾಗ ಮಾಡ್ಬೇಕು ಮಧ್ಯಾಹ್ನದ್ದು, ಇವ್ರು 11ಕ್ಕೆ ನಾಷ್ಟ ಮಾಡಿದ್ರ 8 ಅನ್ನೋದ್ರಾಗ ನಾಷ್ಟ ಮಾಡ್ಬೇಕು, 11 ಅನ್ನೋದ್ರಾಗ ಅಡ್ಗಿ ಕಂಪ್ಲೀಟ್ ಆಗಿರ್ಬೇಕು. 11ಕ್ಕೆ ನಾಷ್ಟ ಮಾಡಿ. ವೆಲ್ಕಮ್ ಬ್ಯಾಕ್ ಗೈಸ್. ಬನ್ನಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ನಿಧಿಗಣ್ಣಂದು ಹೊರಗೆ ಬಾ, ಹೋಗಿ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಅಂತ ನಿಮಗೆ ಮುಖ ತಕ್ಕೊಂಡು ಬಾ ಒಂದು ಸ್ವಲ್ಪ. ಬನ್ನಿ ಗೈಸ್, ಹೋಗಿ ಬರುವ. ಅಲ್ಲಿ ನಮ್ಮ ಕಾವ್ಯವ್ರು ಅದಾರ. ಹೇಳಿ ಏನಾದ್ರು. ಏನ್ ಮಾಡ್ಬೇಕಂತ ಅಂದ್ಕೊಂಡು ನಿಮ್ಮ ಅಣ್ಣಾರ ಮೇಲೆ ಪ್ರಯೋಗ. ಫೇಸ್ ಮಾಸ್ಕ್ ಅವ ಏನು ಹಚ್ಕೊಳ್ಳಲ್ಲ, ನಿಜ ಹೇಳ್ಬೇಕು. ಮೊದಲು ಟ್ರೈ ಮಾಡಿದ್ರೆ ಇಲ್ಲ ಏನು ಮಾಡಿಲ್ಲ ಪಾಪ. ಅವನ ಮೇಲೆ ಪ್ರಯೋಗ ಫಸ್ಟ್ ಟೈಮ್. ಫಸ್ಟ್ ಅವನ ಮೇಲೆ, ಯಾಕಂದ್ರೆ ಅವ್ನ ಸ್ಕಿನ್ ಸ್ವಲ್ಪ ಚಂದದ. ಏನೇನು ಹಾಕಿರೋದ್ರಾಗ
ಅಕ್ಕಿ ಹಿಟ್ಟು ಆಲೂವೆರೆ ಜೆಲ್ ಅಷ್ಟೇ. ಅಷ್ಟೇ. ಅದೇನ್ ಮಾಡಿ ಅಕ್ಕಿ ಹಿಟ್ಟು ಇದು ಮಿಕ್ಸರ್ ಹಾಕೊಂಡಿವಿ ಇಲ್ಲೇ ಮನೆಗೆ. ಬರೇ ಪೌಡರ್ ಒಳಗ ಆಲೂವೆರೆ ಜೆಲ್ ಮಿಕ್ಸ್ ಹಾಕಿ ಇವಾಗ ಆಮೇಲೆ ನೆಕ್ಸ್ಟ್ ನೀವು ಮಾಡ್ಬೇಕ್ರೇನ್ ಪ್ರಯೋಗ? ಅದು ಚಂದ ರಿಸಲ್ಟ್ ಕೊಡ್ತಂದ್ರೆ ಹೆಂಗ್ ರಿಸಲ್ಟ್ ಕೊಡ್ತದೆ ಒಂದೇ ಸಲ? ಅದೇ ಸ್ವಲ್ಪ ದಿನ ಬಿಟ್ಟು ನೋಡ್ತೀನಿ ನಾನು. ಅವ್ನ್ ಏನ್ರ ಸ್ಕಿನ್ ರಿಸಲ್ಟ್ ಚಂದ ಐತಂದ್ರ ನಾ ಇದೇ ವ್ಲಾಗ್ ಒಳಗೆ ಹಾಕ್ತಾರ, ನೀವು ಪ್ರಯೋಗ ಮಾಡ್ತೀರಾ? ಇಲ್ಲ ಹಂಗ ಮಾಡಲ್ಲ. ನಾವ್ ಯಾರು ಏನು ಹಚ್ಕೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಒಂದ್ ಯೂಟ್ಯೂಬ್ನಾಗ ವಿಡಿಯೋ ನೋಡಿ ಕಿಶಿ ಅವನ ಮೇಲೆ ಪ್ರಯೋಗ ಮಾಡಕತ್ತೀವಿ. ನಮ್ಮ ಮೇಲೆ ಆದ್ರೆ ಸ್ವಲ್ಪ ಜಲ್ದಿ ಆತಿತ್ತು. ಅವನ ಮೇಲೆ ಅಂದ್ರೆ ಬಾಳ್ ಬರ್ತಿರ್ಬೇಕು ರಿಸಲ್ಟ್. ಇವತ್ತೊಂದ್ ಸ್ವಲ್ಪ ಹೊರಗಡೆ ಅದು ಹೋಗಿಲ್ಲ. ಇಷ್ಟು ದಿನ ಹೊರಗೆಲ್ಲ ತಿರ್ಗಾಡಿ ಸುಸ್ತಾಗಿ ಸಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಕತ್ತೀವಿ ಮನೆಯಲ್ಲಿನೇ. ನಾಳೆ ಒಂದ್ ಸ್ವಲ್ಪ ಹೊರಗೆ ಇರ್ತಾರೆ ಚಾಲೆಂಜಸ್ ವಿಡಿಯೋಗಳು ಮಾಡ್ತೀವಿ ನಾವು ನಮ್ ಕಾವ್ಯ ನೋಡಿ. ಅದೇ ಹೆಂಗಾಗ್ಯದ ಗೊತ್ತನು, ಎಲ್ಲ ನಮ್ ಟ್ರಿಪ್ನು ಮುಗೀತು ಅವಾಗ. ಈಗ ನಿನಗೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ತೋರಿಸಿ ನಿಮ್ ಕ್ರೇಜಿ ಅವ್ರು ಫುಲ್ ರೆಡಿ ಆಗ್ಲಕತ್ಬಿಟ್ರೆ ಹಚ್ಕೋಬೇಕತ್ತೆ. ಗೈಸ್ ನಾ ಹೇಳಿದ್ದಕ್ಕೆ ಒಂದೇ ಮಾತಿಗೆ ಎದ್ದು ಬಿಟ್ರಿ ಗೈಸ್. ನೋಡಿ ಹೆಂಗದ ಈಗೇ ವೈಟ್ ಅದ, ನೀ ಇವನಿಗೆ ಇನ್ನೊಂದ್ ಸ್ವಲ್ಪ ವೈಟ್ ಮಾಡದ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿದ್ರೆ ಗಾಬರಿ ಕೊಡ್ಬೇಕು. ನೋಡಮ್ಮಲ್ಲ ಟ್ರೈ ಮಾಡೋಣ. ನಮ್ ಕ್ರೇಜಿ ಅವ್ರು ಅವಾಗ ಒಂದ್ ಸ್ವಲ್ಪ ಮನೆಯಲ್ಲೇನೆ ಫೇಸ್ ಮಾಸ್ಕ್ ಮಾಡ್ತಿದ್ರು. ಹಿಂದಿನ ಬ್ಲಾಗ್ಸ್ನಾಗ ನೋಡಿ, ಮಿನಿ ಬ್ಲಾಗ್ನಾಗ ನೋಡಿ. ಒಂದ್ ಸತಿ ಮಾಡಿದ್ರೆ ಆಯ್ತು ನೀವು ಟ್ರೈ. ಅದೇ ಒಂದ್ ವರ್ಷದ ಹಿಂದ ಏನೇನ ಮಾಡಿದ್ದೆ. ಕರಿ ಕಲರ್ ಹಚ್ಕೊಂಡಿದ್ದೀರ, ಟೊಮೊಟೋದು ಸಕ್ರಿ ಕರಿ ಕಲರ್ದ ಹಚ್ಕೊಂಡಿದ್ದ ಇವ. ಈ ಸರ್ತಿ ನನ್ನ ಮೇಲೆ ಎಕ್ಸ್ಪೆಕ್ಟ್ ಮಾಡೋದಲ್ಲ, ನೆಕ್ಸ್ಟ್ ನಾನು ಮೇಲೆ ಮಾಡ್ತೇನೆ. ನಾ ಏನ ಹಚ್ಕೊಳ್ಳೋಣ. ಪ್ಲಸ್ ಇನ್ನೊಂದೇನಪ್ಪ ನಾನು ಸ್ನಾನ ಮಾಡಿಲ್ಲ. ಸಂಜೆ ಎದ್ದು ಸ್ನಾನ ಮಾಡುವಾಗ ನಾನು ಅನ್ಕೊಂಡಿದ್ದೆ, ಯಾಕಪ್ಪ ನನಗೆ ನೈಟ್ ಸ್ನಾನ ಮಾಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ಇದೆಲ್ಲ ಸಂಜೆ ಮಾಡಬೇಕು ಅಂದ್ಕೊಂಡಿದ್ದೆ. ನಿನ್ನೆ ಲಾಗ್ನಿಂದ ಈ ಬಟ್ಟೆನೆ ಇವಾಗ ಸ್ಟಾರ್ಟ್ ಮಾಡೋದ್ನು ಈ ಬಟ್ಟೆನೆ ನೋಡಿ. ಅದಕ್ಕೆ ಇವಾಗ ಐತಲ್ಲ ಫೇಸ್ ಮಾಸ್ಕ್ ಹಚ್ಕೊಂಡು ಮಾಡಬೇಕು. ಮತ್ತೆ ಸಂಜೆ ಎಲ್ಲ ಬಂದಿದೆ ಟೈಮ್ 3 ಗಂಟೆಗೆ 3 o'clock ಆಗಿದ. ಇವಾಗ ಹಚ್ತೀನಿ ನೋಡಿ, ಮತ್ತೆ ಆಮೇಲೆ ಸಿಗ್ತೀನಿ. ಅವನಿಗೆ ಹಚ್ಚಿದ್ ಕಂಪ್ಲೀಟ್ ಆದಾಗ ಹಚ್ಕೋತಾನೆ ಅವನಿಗೆ ವಿಡಿಯೋ ಮಾಡ್ತೀನಿ ನೋಡಿ. ಗಾಯ್ಸ್ ಇವಾಗ ನಾನು ಕ್ರೇಜಿ ಅವ್ರಿಗೆ ಕೂಡ್ಸಿದ್ ನೋಡ್ರಿ. ಬರೀಕ ಬಕ್ರ ಕುಂದರ್ಗಿಸಿ ನೋಡಿ ಹಾಕಿನಿ. ಸ್ವಲ್ಪ ನೋಡೋಣ ಇವಾಗ ಹಚ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಸಣ್ಣ ಆಗಲಿತ್ತಿದ್ದು ಅಕ್ಕಿ ಹಿಟ್ಟು ನಾ ಮಿಕ್ಸರ್ಗೆ ಹಾಕಿದ್ರೆ ಮಿಕ್ಸರ್ ಡಬ್ಬನೇ ಮುಗಿದಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಉದ್ರದ ಬೆಳ್ಳಗತ್ತಾರ ನೋಡ್ರಿ ನಮ್ಮ ಕ್ರೇಜಿ ಅವ್ರು. ಏನಾದ್ರೂ ಹೇಳ್ತೀರಾ? ಬೆಳ್ಳಗೆ ಮಾಡೋದ್ರಿಂದ ಬಹುಮಾನ ಕೊಡ್ರು. ಎದ್ರ ಬಹುಮಾನ ಕೊಡ್ತೀವಿ. ಏನು ಬಹುಮಾನ ಅಲ್ಲ, ಯಾವ ಮತ್ತೆ ಬಹುಮಾನ ಹೆಂಗ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ನಮ್ಮ ಕೈಯಿಂದ ಹಚ್ಕೋತಾ ಇದ್ದೆ. ಇದ್ರೊಳಗೆ ಮೊಸರನ್ನು ಹಾಕ್ಬೇಕಿತ್ತು, ಬಟ್ ಮೊಸರು ಹಾಕ್ತೀನಿ ಇವಾಗ ಅಂತ ಅಂದ್ರ ಮೊಸರು ಬೇಡ. ಮುಖದ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಮತ್ತೆ ಹೆಂಗ್ ಹೇಳ್ರಿ? ಇವನಿಗೆ ಮೊಸರ ಉಪ್ಪ ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತಾರ. ಅದೆಲ್ಲ ಮಾಡೋದು ಅಂತಲ್ಲ, ಫೇಸ್ ಹಚ್ಚದ ತಿಳ್ಕೊ. ಅದು ಸೌಂತಿಕಾಯಿ ಕಟ್ ಮಾಡಿ ಕಣ್ಣಿನ ಮೇಲೆ ಇಟ್ಬಿಡು. ಮನೇಲಿ ಬ್ಯೂಟಿ ಪಾರ್ಲರ್ ತೆಗೆದು ಬಿಡ್ತೀನಿ. ಎಲ್ಲಾನು ಇವನ್ ಮೇಲೆ ಪ್ರಯೋಗ ಮಾಡೋದು. ಇವಾಗ ಮಾಡೋದು ನಾವು ಮಾಡ್ಕೊಳ್ಳೋದು. ಇಲ್ಲೇ ಮನೆಯವ್ರಿಗೆ ಅಟ್ಟೆ ಹೊರಗಿನವ್ರಿಗೆಲ್ಲ ಬ್ಯೂಟಿ ಪಾರ್ಲರ್. ನಿಮ್ಮ ಅಂಗಿ ಮೇಲೆಲ್ಲ ಸರಿಸ್ತಾ ಇದ್ದೀನಿ. ಭಾಳ ಅಳಸ ಸಾಕು. ಗಟ್ಟಿ ಇರೋದಿತ್ತು, ಸ್ವಲ್ಪ ಗಟ್ಟಿ ಇರೋದಿತ್ತು, ಅಳಸಾಗ್ಯದ. ಅಡ್ಜಸ್ಟ್ ಮಾಡ್ಕೊಡಿ. ಟೀ ಶರ್ಟ್ ಮೇಲೆ ನೋಡ ಬೀಳಾಕತ್ತ. ನೋ ವರಿ, ಏನೂ ಆಗಲ್ಲ. ಏನ್ ಮಾಡ್ತಿ? ಆಯ್ತಂದ್ರೆ ಏನ್ ಮಾಡ್ತಿ? ಅದು ನಿಂತ ಬಣ್ಣನೇ ಅದೇ ಅದಲ್ಲ. ಈ ಬಣ್ಣನೇ ಅದೇ ಅದ. ಮತ್ತೆ ಕರಗತ್ತೀನಿ ಇನ್ನ ಇದಕ್ಕಿಂತ ಕರಗ ದೋಸೆ ಇಟ್ಟು ತರನೇ ಆಗಿರೋದು. ಬಟ್ ಇನ್ನೊಂದ್ ಸ್ವಲ್ಪ ಉದುರ ಆಗ್ಬೇಕಾಗಿ
ಸಣ್ಣ ಅಕ್ಕಿ ಹಿಟ್ಟಾಗಬೇಕಿತ್ತು ರವಾ ಆದಂಗಾಗ್ಯದ. ತೀರಾ ಚಲೋ ಸಾಕು ಭಾಳ ಸರಿಯದ ಇಷ್ಟೇ ಸಾಕು. ಅವ್ನ ಮುಖ ನೋಡಿ ಗೈಸ್. ಒಂದೇ ಏನ್ರ ನಂದು ಉಲ್ಟಾ ಹೊಡ್ತಿ ತಿಳ್ಕೊರಿ ಬೈರು ಗಾಯ್ಸ್ ಇವ್ರಿಗೆ ಅಮಾಯಕರಿಗೆ ಕುಂದರ್ಸ್ಕರಂಗೆ ಎಲ್ಲ ಮಾಡತ್ತಾರ. ಶಿ ಹೊಲ್ಸ್ ಬನ್ನಿ ಗೈಸ್. ಇವಾಗ ಐತಲ್ಲ ಸ್ವಲ್ಪ ಒಣಗ್ಲಿ, ಡ್ರೈ ಆಗಿನ ತಡಿ ಸ್ವಲ್ಪ. ಸುಮತಿ ಸುಮತಿ ಶ್ರೀಮತಿ ನೋಡಿ ಗೈಸ್, ಇಂಥ ವೈಫ್ ಯಾರಿಗೆ ಸಿಗ್ತಾಳ? ಮಾರಿ ಮೇಲೆಲ್ಲ ದೋಸೆ ಹಾಕೈತಿ. ಓಕೆ, ಎಲ್ಲ ಡ್ರೈ ಆಗಿ ಸಿಗ್ತೀನಿ ಅಂತ ಇದೆಲ್ಲ ಫುಲ್ ಮುಖಕ್ಕೆಲ್ಲ ವಜ್ಜೆ ಆಗಿಬಿಟ್ಟದ. ಫುಲ್ ಡ್ರೈ ಸ್ವಲ್ಪ ಕನ್ನಡನೊಳ ನಾನು ನೋಡ್ಕೊತಿದ್ದಾಡ್ರಿ. ಹಾ ಸೇಮ್ ಅದು ನೀರು ದೋಸೆ ಅದಂಗೆ ಮಾರಿ. ಅದು ಮಾರಿ ಅನ್ನೋದು ಹಂಚ ಇದೆ, ಅದು ಮೇಲೆ ದೋಸೆ ಇದೆ. ಇವಾಗೈತಲ್ಲ ಇದಷ್ಟು ಡ್ರೈ ಆಗಲಿ. ಡ್ರೈ ಆಗಿದೈತೆ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಅಂತ ಯಾವ ಥರ ಆಗ್ಯದ ಅನ್ನೋದು, ಯಾವ ಥರ ಬೆಳ್ಳಗಾಗ್ಯದ ಇಲ್ಲ ಅನ್ನೋದು. ಬೆಳ್ಳಗಾಗಿರಲಿಲ್ಲ ಅಂದ್ರೆ ಅವ್ರು ಬೈರಿ ಗೈಸ್, ನೀವೇ ಬೈರಿ. ಬೆಳ್ಳಗಾಗಿತ್ತದ ನಾನು ಹೋಗೋಡ್ರಿ ಗೈಸ್, ಬೆಳ್ಳಗಾಗಿರುತ್ತೆ ಬೆಳ್ಳಗೆ ನಾ ಆಗಿರ್ತೀನಿ. ನಾವು ಮಾಡಿರ್ತೀವಲ್ಲ ಅದೆಲ್ಲ. ಬನ್ನಿ ಗೈಸ್, ಇವ್ ಕೂಡ ಮಾತಿಗೆ ಹಚ್ಚೋದಕ್ಕಿಂತ ಪಟಾಕ್ಸೆ ಒಣಗಿಂದ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ. ಆಮೇಲೆ ಮುಖ ತೊಳೆದ್ ಬೆಳಕ್ ರಿಸಲ್ಟ್ ತೋರಿಸ್ತಾರಂತ. ಒಂದು 2 days 3 days ಅದೇನು ಬೆಳ್ಳಗಾಗಲ್ಲ ಕರ್ರಗಾಗಲ್ಲ, ಇದ್ದಿದ್ ಮುಖ ಇದ್ದಂಗೆ. ಬೆಳ್ಳಗ್ ಬ್ಲೀಚಿಂಗ್ ಹೋಗತ್ನ, ಬೆಳ್ಳಗ್ ಬ್ಲೀಚಿಂಗ್ ಹೋಗತ್ನ. ಏನ್ ಸಿದ್ದಿದ್ ಬಣ್ಣ ಏನ್ ಮಾಡಿದ್ರು ಚೇಂಜ್ ಆಗಲ್ಲ. ನಮ್ ಕಲರ್ ಯಾವ್ದಿರ್ತದ ಅದೇ ಕಲರ್. ನಾವ್ ಸುಮ್ ನಮ್ ಕ್ರೇಜಿ ಅವರಿಗೆ ಟ್ರೈ ಮಾಡಕತ್ತೀವಿ ಅಷ್ಟೇ. ಇದೇ ಗದ್ದಲ ಬೆಳಗ್ಗೆ ಬಿಡೋಕ್ ನಾ ಗೊತ್ತಾಗ್ಬಿಡ್ತಾವ. ಗೈಸ್, ಸಂಜೆ ಆಗ್ಯದ, ನಮ್ ಕಡೆ ಮಳೆ ಬರ್ತಾ ಇದೆ. ದಿನ ಸಾಯಂಕಾಲ ಮಳೆ ಸ್ಟಾರ್ಟ್ ಆಗಿಬಿಟ್ಟದ. ಇವಾಗಂತೂ ನಮ್ಮಲ್ಲಿ ಚಂತನ ಬಿಸಿಲಿರೋದು, ಸಾಯಂಕಾಲ ಮಳೆ ಬರೋದು. ಇಂಥ ಮಳೆಗೆ ಸ್ನ್ಯಾಕ್ಸ್ ತಿನ್ಬೇಕಲ್ಲ ನಾವು, ಅದಕ್ಕೆ ನಾ ಇವಾಗ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಆಲೂಗಡ್ಡೆ ಸ್ನ್ಯಾಕ್ಸ್, ಪೊಟ್ಯಾಟೊ ಸ್ನ್ಯಾಕ್ಸ್ ಮಾಡಕತ್ತೀನಿ. ಇವಾಗ ಅದು ಕುದಿಲಕ್ಕೆ ಹಾಕಬೇಕು. ಎಷ್ಟು ಥಂಡ ಗಾಳಿ ಬಿಡಕತ್ತದ ಅಂದ್ರೆ ಮಸ್ತ್ ತಂಪ ಗಾಳಿ ಬಿಡಕತ್ತದ. ಮಸ್ತ್ ಅದ ಗೈಸ್ ಕ್ಲೈಮೇಟ್. ಬಟ್ ಇದು ಏನೋ ಮಳೆ, ಕೆಡಗಾಲ ಮಳೆ ಅಂತ ಇದು. ಹೊಲದಾಗ ಅದು ಬೆಳೆ ಹಾಕಿದ್ದೆಲ್ಲ ಏನೋ ಕೆಡಿಸ್ತದಂತಿದು. ಈ ಮಳೆ ಬರಬಾರ್ದ ಅಂತ ಇವಾಗ. ಬಟ್ ಈ ದಿನ ಸಾಯಂಕಾಲ ಬರಕತ್ತದ ನಮ್ಮ ಕಡೆ ಅಂತೂ. ಗಾಳಿ ಮಳೆ ಫಿಕ್ಸ್ ಸಾಯಂಕಾಲ ಬರಕತ್ತದ. ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡುವಾಗ ಸಿಗ್ತೀನಿ ನಿಮಗೆ. ನಮ್ಮ ಕ್ರೇಜಿ ಅವರು ಈಗ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮ ಕ್ರೇಜಿ ಅವರು ಇವಾಗ ಸ್ನಾನ ಮಾಡಕತ್ತಾರ. ಅವ್ರು ಸ್ನಾನ ಮಾಡಿ ಬಂದ್ಬಿಟ್ಟು ತೋರಿಸ್ತೀನಿ ಗೈಸ್ ಅವ್ರ ಫೇಸ್. ಇಡೀ ಫುಡ್ ಖಾಲಿ ಆಗ್ಯದ. ಈಗ ಹೋಗಿ ತರಬೇಕು. ಮಳೆ ಹೊಂಟದ. ನಮ್ಮ ಕ್ರೇಜಿ ಅವರು ಹೇಳಿನಿ ಮಳೆ ಬರಕತ್ತದ. ಮಳೆ ನಿಂತು ಬಳಕ ಸ್ವೀಟಿ ಫುಡ್ ತೊಗೊಂಡು ಬರಬೇಕು ಗೈಸ್. ಯಾಕಂದ್ರೆ ಸ್ವೀಟಿ ಫುಡ್ ಸ್ವಲ್ಪ ಅದ, ಇನ್ನೊಂದು ಸ್ವಲ್ಪ ಅದ. ಖಾಲಿ ಅಂದ್ರೆ ಫುಲ್ ಖಾಲಿ ಆಗಿಲ್ಲ, ಸ್ವಲ್ಪ ಅದ. ಹಾಕಿಗೆ ತರಬೇಕು. ನೈಟ್ ಅದೆಲ್ಲ ಆಗ್ಬೇಕಲ್ಲ. ಮೊಸರು ಅದ, ಅನ್ನ ಮೊಸರು ಹಾಕಿದ್ರೆ ತಿನ್ನಲ್ಲ. ಜವಾರಿ ಹಾಲು ಹಾಕಿದ್ರು ಕುಡಿಯಲ್ಲ. ಫುಡ್ ನಮ್ಮ ಸ್ವೀಟೇಲಿ. A few minutes later. ಗೈಸ್, ಫೈನಲಿ ನೋಡ್ರಿ ನಿಮ್ಮ ಮುಂದೆ ಈ ಮುಖ ಹೆಂಗ್ ಕಾಣತ್ತ ಕಾಮೆಂಟ್ ಹಾಕಿ. ಹೆಂಗ್ ಕಾಣಕತ್ತೀನಿ? ಬೆಳ್ಳಕ್ಕಿ. ನನಗಂತೂ ಏನು ಡಿಫ್ರೆನ್ಸ್ ಅನ್ಸಲ್ಲ. ಕಮೆಂಟ್ ಮಾಡಿ ನೋಡಿ ಎಷ್ಟು ಜರ ಬೆಳಕಿಂದ ಬೆಳ್ಳ ಕಾಣ್ತೀವಿ. ನಂದು ಇದ್ದದ ಕಲರ್ ಅದ. ಇವರು ಸುಮ್ಮನೆ ಆಚೆ ಹೇಳಕತ್ತಾರ ಅಷ್ಟೇ. ನಮ್ಗೆ ಗೊತ್ತಾಗಲ್ಲ, ಎಷ್ಟು ಗೊತ್ತಾಗಲ್ಲ ನಮ್ಗೆ. ಕಮೆಂಟ್ ಮಾಡಿ ಗೈಸ್, ಬೆಳ್ಳಗಾಗೇನಿಲ್ಲ ಕಮೆಂಟ್ ಮಾಡಿ. ಜೊತೆ ಕ್ಲಿಯರ್ ಹೇಳ್ತೀನಿ. ಅಷ್ಟು ಬಿಸಿಲ ತಿರುಗಾಡಿ ಬಂದಿರೋ ಯಾರು ನಿಂದಾಗ ಎಕ್ಸ್ಚೇಂಜ್ ಬೆಳಗದಲ್ಲ. ಅದ್ರಾಗ ಇವತ್ತು ನಾವು ಹಚ್ಚಿ ಸಲ ತಿಗ ಬೆಳಗಾಗಿ ಕಾಮೆಂಟ್ ಆಗಿರಿ ಬೆಳಗಾಗೇನಿಲ್ಲ ಅನ್ನೋದು.
ನೀರನ್ನ ಕರ್ದಾಗ ಬರತ್ತೀನಿ ಏ ಸರಿ ನೀ ಯಾರು ಸರಿಯಾಗಿ ಸರಿಯಾಗಿ ದಸರ್ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಫೆಲೋ ಯು ಯು ಆಲ್ಸೋ ಮನೆಗೆ ಇವಾಗ ಐತಲ್ಲ ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಮಾಡ್ದಾರಂತ ಸ್ನ್ಯಾಕ್ಸ್ ನಮ್ಮ ಸ್ವೀಟಿಗೆ ಫುಡ್ ಒಂದು ಖಾಲಿ ಆಗ್ಯದ ಫುಡ್ ತರ್ಲಕ್ಕೆ ಹೋಗ್ಬೇಕಂದ್ರೆ ಮಳೆ ಬರ್ತಾ ಇದೆ ನಿಮ್ಗೆ ಕಾಣ್ತಾ ಇಲ್ಲ ಮಳೆ ಅಂಡ ಸೌಂಡ್ ಒಂದಲ್ಲ ಘಟ್ 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 ಕಡಲ್ಲ ತಿಳಿಗೆರೆ ಅದಕ್ಕಂತೇಳಿ ಹೊರಗೆ ಎಲ್ಲಿ ಹೋಗೋದು ಹೇಳ್ತೀವಿ ನಮ್ಮ ಸ್ವೀಟಿನ ನಾನೇ ಹೋಗಿ ಬರ್ತೀನಿ ರೊಕ್ಕ ತಾಟಾಗ ಅಲ್ಲಿ ಕೂತವ್ರು ಹೊರಗೆ ನಾನೇ ಹೋಗಿ ಬಂದ್ಬಿಡ್ತೀನಿ ನೀ ರೊಕ್ಕ ಕೊಟ್ಟು ಬಿಡು ಬೇಡಪ್ಪ ತಳಿಕೆರೆ ನಾನೇ ಸುಮ್ಮ ಹೋಗಿ ಬರೋಗಿನ ಸ್ವಲ್ಪ ನಿಂತು ಬೆಳಗ್ಗಿನ ಕಾಲ ಅಂತವ್ರಿ ಬೆಳಗ್ಗೆ ಹೇಳಿಲ್ಲ ನನಗೆ ಈಗ ಹೇಳಕತ್ತಾರ ಬೆಳಗ್ಗೆ ಹೇಳಿದ್ರೆ ಬೆಳಗ್ಗೆ ತಂದುಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಮಾಡುವ ಇವಾಗ ಲೈಟ್ ಒಂದು ಹೇಗವ ಏನೋ ಸ್ನ್ಯಾಕ್ಸ್ ಮಾಡ್ತಿದ್ದಾರೆ ಸ್ನ್ಯಾಕ್ಸ್ ಮಾಡ್ತೀನಿ ಇವಾಗ ಆಲೂಗಡ್ಡೆ ಕುದ್ದಾವ ಮಳೆ ಹೊಂಟಿರುವ ಕಾರಣ ನಮಗೆ ಸ್ನ್ಯಾಕ್ಸ್ ತಿನ್ನುವ ಆಸೆ ಆಗಿದೆ ಅದಕ್ಕೆ ಈಗ ಸ್ನ್ಯಾಕ್ಸ್ ಮಾಡಲು ರೆಡಿಯಾಗಿದ್ದೇವೆ ಯಾವ ಬುಕ್ದಾಗ ಓದಿರೋದು ಸೇಮ್ ಬುಕ್ ಇಷ್ಟ ಮಾತಾಡ್ತಾ ಇಲ್ಲ ಗೈಸ್ ನೋಡಿ ನಾನು ನಡ್ಬೇಕು ಕಂಗೆ ಇರ್ತಾವೆ ನಮ್ಮ ಒಂದು ಸ್ವಲ್ಪ ಮಾತುಗಳು ಜಾವ್ ಗೈಸ್ ಒನ್ ಡೇ ಫುಲ್ ಹಿಂದಿ ಬ್ಲಾಗ್ ಮಾಡಬೇಕು ಫುಲ್ ಡೇ ಬೆಳಗ್ಗೆ ಒಂದು ಸಂಜೆ ತನಕ ಫುಲ್ ಡೇ ನಾನು ಹಿಂದಿ ಇಲ್ಲ ನಾ ಕನ್ನಡದ ಮಾತಾಡಿದ್ರೆ ಅವ್ರು ಹಿಂದಿ ಮಾತಾಡ್ಬೇಕು ಓಕೆ ಡನ್ ನನಗೆ ಹಿಂದಿ ಗೈಸ್ ಹಿಂದಿ ತಿಳಿತಾವ ಬಟ್ ಹಿಂದಿಗೆ ಹೇಳಿದ್ರು मेरे को हिंदी मालूम होता बट वापस बात करने को नहीं आता ವಾಪಸ್ ವಾಪಸ್ ಹೌದಲ್ಲ ಮತ್ತೆ ಅದಕ್ಕೆ ಏನಂತಾರೆ మీరు చేసేది నెక్స్ట్ ನೀವೇನು ಬೇಕಾದ್ರೆ ಕಾಮೆಂಟ್ ಹಾಕಿದ್ರೆ ಮಾಡೋಣ 24 hours ಹಿಂದಿ ಬ್ಲಾಗ್ ಯಾಕಂದ್ರೆ ನನಗೆ ಹಿಂದಿ ಮಾತಾಡಕ್ ಬರಲ್ಲ ಹಾಕ್ರಿ ನೀವು ಕಾಮೆಂಟ್ ಹಾಕ್ರಿ ನೀವು ತಿಳಿತದ ವಾಪಸ್ ಮಾತಾಡಕ್ ನನಗೆ ಗೊತ್ತಾಗಲ್ಲ ಬೇಡ ನಮ್ಮ ಕ್ರೇಜರ್ ಹಿಂದಿದಾಗ ಮಾತಾಡಿ ನಾ ಕನ್ನಡದಾಗೆ ಮಾತಾಡ್ತೀನಿ ಇಲ್ಲ ಗೈಸ್ ನಾನು ಕನ್ನಡ ಮಾತಾಡಿದ್ರೆ ಹಿಂದಿ ಮಾತಾಡಿ ಸ್ವಲ್ಪ ಕ್ರೇಜಿ ಆಗಿರುತ್ತೆ ನೀವು ಕಾಮೆಂಟ್ ಹಾಕಿರಿ ಇವಾಗ ಐತಲ್ಲ ಸ್ವಲ್ಪ ಅವರು ಏನು ಮಾಡ್ತಾರಂತ ನೋಡ್ರಿ ಲೈಟ್ ಒಂದಾಗಿ ಅದಕ್ಕೆ ವೇಟ್ ಮಾಡ್ತಾರೆ ವೆದರ್ ಮಾತ್ರ ಭಾಳ ಖತರ್ನಾಕ್ ಅದ ವಾವ್ ಫುಲ್ ಕೋಲ್ಡ್ ಗಾಳಿ ಬರಕತ್ತದ ಅಲ್ಲಿ ಸ್ವಲ್ಪ ಹಂಗೆ ಮಳೆ ಬರತ್ತದ ಅವ್ರ ಜೋಡಿ ಮಸ್ತ್ ನಂಗೆ ವಾವ್ ನಿಜವಾಗ್ಲೂ ಮಸ್ತ್ ಗಾಳಿ ಬರುತ್ತೆ ನೋಡು ಆ ಕಡೆ ಹೋಗಿದ್ದೆ ನಾವೆಲ್ಲ ಮನೆಗೆ ಇವಾಗ ಐತೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನುವ ಟೈಮ್ದಾಗ ಸ್ನ್ಯಾಕ್ಸ್ ತಿನ್ನೋ ಮಜಾನೇ ಬೇರೆ ಏನಂತೀರ ಹಾಂ ಮಸ್ತ್ ಸ್ನ್ಯಾಕ್ಸ್ ರೆಡಿ ಏನದ ಏನ ಜಿಂದಗಿ ಒಳಗೆ ತಿನ್ನೋದು ಹೊಟ್ಟೆ क्या है खाने का पीने का ಮನೆಗೆ ಸಿಗೋದು ಗೈಸ್ ಇವಾಗ ನಾನು ಮಾಡಕತ್ತೀನಿ ಸ್ನ್ಯಾಕ್ಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಬೇಕು ಇಲ್ಲೊಂದು ಸ್ವಲ್ಪ ಮಾಡಿಟ್ಟೀನಿ ಇದು ನೋಡ್ರಿ ಇದು ಸ್ಪೂನಿಲಿ ಇದು ಈ ಥರ ಒಂದು ಸ್ವಲ್ಪ ಚಂದ ಕಾಣ್ಬೇಕಂತೇಳಿ ಮಾಡ್ಕೊಂಡೀನಿ ನಮ್ಮ ಕ್ರೇಜಿ ಅವ್ರಿಗೆ ನಮ್ಮ ಕಾವ್ಯ ಅವ್ರಿಗೆ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ ಸ್ನ್ಯಾಕ್ಸ್ ಸುಮ್ಮನೆ ಮಾಡಕತ್ತೀನಿ ಬಟ್ ಸ್ವಲ್ಪ ನೋಡಕ್ಕೆ ಚಂದ ಅನ್ಸ್ಯಾವ ಮಾಡ್ಬೇಕು ನಾವು ಇವಾಗ ನಮ್ಮ ಕ್ರೇಜಿ ಅವರು ನಮ್ಮ ಕಾವ್ಯ ಅವರು ಟಿ ವಿ ನೋಡ್ತಾ ಇದ್ದಾರೆ ನಾವು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀವಿ ಸ್ನ್ಯಾಕ್ಸ್ ಅಂತೇಳಿ ಸಂಜೆ 6 ಗಂಟೆನೇ ಆಯಿತು ನಾವು 3 o'clock ಹೇಳಿದ್ದೆ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಇನ್ನು 2 ಉಳಿದು ನೋಡ್ರಿ ಇನ್ನೇ ಹಾಕ್ಬೇಕಂತ ಮಾಡಿದ್ದೆ ನಟು ಉಳಿದು ಮತ್ತು ಸ್ನ್ಯಾಕ್ಸ್ ಮಾಡಿಬಿಟ್ಟು ನಮ್ಮ ಕ್ರೇಜಿ ನಮ್ಮ ಕಾವ್ಯ ಅವ್ರಿಗೆ ಕೊಟ್ಟಾಗ ಸಿಗ್ತೀನಿ ಆಮೇಲೆ ಗೈಸ್ ಫೈನಲಿ ಸ್ನ್ಯಾಕ್ಸ್ ಮಾಡ್ಕೊಂಬಂದಾರ ನೋಡ್ರಿ ಎಷ್ಟು ಎಣ್ಣೆ ಅದ ನೋಡ್ರಿ ಸಿಕ್ಕಾಪಟ್ಟೆ ಆಯಿಲಿ ಅದ ಆಲೂಗಡ್ಡಿದಂದ್ರೆ ಆಯಿಲ್ ಇರೋದೆ ಆಲೂಗಡ್ಡೆ ಆಯಿಲ್ ಅಬ್ಸರ್ವ್ ಮಾಡುತ್ತೆ ಇಲ್ಲಿ ಕುಂತ ನೋಡ್ರಿ ಆಲೂಗಡ್ಡೆ ಮಾಡ್ಕೊಂಬಂದಿನೇನು ಆಲೂಗಡ್ಡೆ ಸ್ನ್ಯಾಕ್ಸ್ ತಿಂದುಬಿಟ್ಟು ಹೇಳಿ ಹಂಗಾಗ್ಯದ ಚೆನ್ನಾಗಿರದ ನೋಡಿದ್ರೇನೆ ಹೇಳಿ ಚೆನ್ನಾಗಿದೆ ನಿಜವಾಗ್ಲು ಬಟ್ ಎಣ್ಣೆ ಹಿಡಿತದ ಆಲೂಗಡ್ಡಿದು ಎಣ್ಣೆ ಭಾಳ ಅದೊಂದೇ ಎಲ್ಲ ಕರೆಕ್ಟ್ ಮಸ್ತ್ ಇದೆ ನಿಜವಾಗ್ಲು ಮಸ್ತ್ ಇದೆ
ಇದ್ರ ಕೂಡ ಒಂದೆರಡು ಚಹಾ ಈಗ ಮಸ್ತ್ ಆಗಿರು ಮಾಡಿ ಕೊಡ್ತಿತ್ತು. ಬನ್ನಿ ತಿನ್ಬಿಟ್ಟು ಸಿಗೋಣ ಬನ್ನಿ ಗೈಸ್. ಫೈನಲಿ ಶಿಸ್ತೆ ಊಟ ಅಂತ ಆಯಿತು. ಇವಾಗ ಜಸ್ಟ್ ಊಟ ಮಾಡ್ಕೊಂಡ್ಬಿಟ್ಟು ಹೊರಗೆ ನಿಂತಿದ್ವಿ, ಅಂದರೆ ವಾಕ್ ಮಾಡ್ಕೊತ ನಿಂತಿದ್ದೀವಿ. ವಾಕ್ ಮಾಡೋದು ಸುಮ್ಮನೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಈ ಕಡೆ ಸೈಡ್ ತಿರುಗದ ಯಾಕಪ್ಪ ಅಂದರೆ ಊಟ ಇನ್ನು ಸ್ವಲ್ಪ ತಿರ್ಗೋಬೇಕಂತ, ಇಲ್ಲಾಂದ್ರೆ ಪಚಿನ ಆಗಲ್ಲ ಅಂತ ಅದು ಊಟ. ಯಾರೋ ದೊಡ್ಡವ್ರೆ ಹೇಳಿದ್ದು ಮಾತುಗಳು ಇವತ್ತು ಪಾಲಿಸ್ಲಾಗತ್ತಿ. ಇವತ್ತು ಪಾಲ್ಸಕತ್ತೆ. ದಿನ ತಿಂದು ಬಿಟ್ಟು ಸೀದಾ ಮಲ್ಕೊಂಡ್ಬಿಡ್ತಿದ್ದಲ್ಲ. ಗೈಸ್ ನಂಗೆ ಕ್ರೇಜಿ ಅವ್ರು ಏನೋ ಡಯಟ್ ಅದು ಏನು ಮಾಡಲ್ಲ ಅವ್ರು. ತಿನ್ನೋದು ಮಕ್ಕೊಳ್ಳೋದು, ಜರ ವಾಕ್ನೂ ಮಾಡಲ್ಲ. ಅಲ್ಲ ಡಯಟ್ ಮಾಡ್ಬೇಕಂದ್ರೆ ಅಂತ ಬಾಡಿ ಇರ್ಬೇಕಲ್ಲ, ಬಾಡಿ ಬೆಳೆಸ್ಕೋಬೇಕು ಜರ ನೀ. ತಿಂದಿದ್ದು ಮೈಗೆ ಹತ್ಲಾರಂಥ ಬಾಡಿ ಅದ. ಇಂಥ ಬಾಡಿಗೆ ಮಾಡಿ ಎಲ್ಲಿ ಹೋಗ್ಬೇಡ್ರಿ ಡಯಟ್ ಮಾಡಕ್ರೆ ಇಲ್ಲಿ ಹೋಗೋದ್ರಿ ನೀವು. ಇವ್ರು ನೋಡ್ರಿ ಅವನು ಆ ಕಡೆ ಸೈಡ್ ಅದು ಗಾಯ ಆಗಿ ಸಲಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವರಿಗೆ. ಸೊ ಹಿಂಗಾಗಿ ಊಟ ಅಂತೂ ಏಕ್ ನಂಬರ್ ಮಾಡ್ಕೊಂಬಂದಿವಿ. ನೀನು ಹಿಂಗೆ ಯಾಕೆ ಕಾಣಕತ್ತಿ? ನೋಡಿ ಒಮ್ಮೆ ಶಾಕೆ ಕೊಡ್ತೀನಿ. ನಾವು ಬೆಳ್ಳಗಿದೆ, ನಾವು ಮಾಡಿದ ಪ್ರಯೋಗ ಸಕ್ಸಸ್ ಆಗ್ಯದಂತೆ ತನ್ನ ತಾನೇ ಅನ್ಕೊಳ್ಳೋಣ ಗೈಸ್. ನೋಡು ನಿಜ ಹೇಳ್ಬೇಕಂದ್ರೆ ಅಷ್ಟೇ ಅದ. ನಾವು ಸುಮ್ಮ ಮುಗಿಸಿನವನಿಗೆ ಬೆಳ್ಳಗಾಗಿ ಅಂತ ಹೇಳಿ. ನಾಯನ್ ಬೆಳಗಿಲ್ಲ ನನಗೆ ಗೊತ್ತದ. ಒಬ್ಬ ಅಂತ ಗಡಿ ನಾಯನಲ್ಲ, ಒಬ್ಬ ಅಂತ ಗಡಿ ಏನಲ್ಲ ನಾನು. ಮನೆ ಗೈಸ್ ಇವಾಗೈತಲ್ಲ ಎಷ್ಟು ಚಂದ ಗಾಳಿ ಬಿಡತ್ತೋಡಿ. ಈಗ ರಾತ್ರಿಯಾಗನ ಗಾಳಿ ಬಿಡ್ತದೆ ತಣ್ಣಗೆ. ನೈಟ್ 10 o'clock ಮೇಲೆ ಅದನ್ನ ಗಾಳಿ ಸ್ಟಾರ್ಟ್ ಆಗುತ್ತೆ. ನಾಗಲೇ ಗಾಳಿ ಕೂತಿದ್ವಿ, ಒಂದು ಸ್ವಲ್ಪ ಗಾಳಿ ಬೀಸಿರ್ಲಿಲ್ಲ. ಸೊಳ್ಳೆ ಕಡೆಗತ್ತಿದ್ದು ಒಳಗೋದು. ಇವಾಗ ಗಾಳಿ ಬೀಸಾಕತ್ತದ. ಸುಳ್ಳು ಈ ಥರ ಗಾಳಿ ಬೀಸ್ತಂದ್ರೆ ಅಲ್ಲಿ ಒಳಗೆ ಜನ ರೋಡಿ ತಿರುಗಾಡ್ತಾ ವಾಕ್ ಮಾಡ್ತಾರ. ನೀವು ಇಲ್ಲೇ ವಾಕ್ ಮಾಡಲ್ಲ ಅಂತೇಳಿ ಅಲ್ಲಿ ತಿರುಗಾಡ್ತಾರ. ಅಲ್ಲಿ ಕಾರ್ ಹಿಂದೆ ಬರ್ತಾರ. ಈ ಥರ ಎಲ್ಲ ಇವ್ರದ್ರಲ್ಲಿ ಏನಿಲ್ಲ, ತಿನ್ನೋದು ಉಣೋದು ಬೀಳೋದು ಟಿವಿ ಅಷ್ಟೇ ತರ್ತವ. ನಾವೇನು ಗೊತ್ತಿಲ್ಲ. ನಮ್ಮ ಹೆಂಡತಿ ಮರ್ಯಾದೆ ನಾನೇ ತೆಗಿತೀನಿ. ನಾನು ಬೇಕಂತಾರೆ ತೆಗಿಯೋ ಮರ್ಯಾದೆ. ಆಕೆ ನಮ್ಮ ಕೂಡ ವಾಕ್ ಆಕೆ 24 hours ವಾಕ್, ನಾರ್ಮಲ್ ವಾಕ್ ಅಲ್ಲ ಅದು. 24 hours ವಾಕ್. ಅಲ್ಲಿ ಬರ್ತಾಳೆ ತಿರುಗಾಡ್ತಾಳೆ. 24 hours ವಾಕ್ ಅವ್ರದ್ದು. ಏನು ಯಾಕಲ್ರಿ ಮಳೆ ಹೊಂಟದಲ್ಲ ಬರ್ಲಕ್ಕದ ಗಾಳಿ ಇಲ್ಲ. ತಂಪ. ಇಲ್ಲಿ ದೊಡ್ಡ ನೈಸ್. ಇಲ್ಲಿ ಬೆಳಗ್ಗೆ ಅಲ್ಲಿ ಪ್ಲಾಟ್ ಅದಲ್ಲಿ ಈ ಕಡೆ ಫುಲ್ಲ ಪ್ಲಾಟ್ ಅದ. ಈ ಕಡೆ ಸೈಡ್ ಇದೆಲ್ಲ ಅಲ್ಲಿ ಐತಲ್ಲ ದೊಡ್ಡ ಎಷ್ಟು ಬಂದಿತ್ತು. ನಾವು ನಮ್ಮ ಮದರಣ್ಣೆ ಕರ್ ತೋರಿಸ್ದೆ ನಾನು. ನಾವು ಒಳ ಮಕ್ಕಳೇ ಬಾ ಬಾಲಕತ್ತಾರೆ, ಕಾಮಿಡಿ ಮಾಡ್ತಾರೆ ಸುಮ್ಮನೆ ಮಕ್ಕೊಂಡವ್ರಿಗೆ. ಹಿಂದಿನ ಡೋರ್ ಅದು ತೆಗಿಬಾರ್ದು, ನಾವು ಕುಂತ ಗಟ್ಟೆ ತೆಗಿಬೇಕು. ಅವೇ ನಾವು ಫಸ್ಟ್ ಫ್ಲೋರ್ದಾಗಿದೆ. ಫಸ್ಟ್ ಫ್ಲೋರ್ ಇರಲಿ ಸೆಕೆಂಡ್ ಫ್ಲೋರ್ ಇರಲಿ ಹಾಂ ಎಬ್ಬತಾವ ಮ್ಯಾಲೆ. ನಿನ್ಗೇನು ಗೊತ್ತು? ಇಲ್ಲಿ ಸ್ವೀಟಿ ನಮ್ಮ ಸ್ವೀಟಿನೇ ಬಿಟ್ರು. ಇಲ್ಲಿ ಬೆಕ್ಕಿದ ಮನೆಗೆ ಬರಲ್ಲ. ಬೆಕ್ಕಿದ್ಲು ಮನೆಗೆ ಅಂತ ಏನು ಬರಲ್ಲ. ನಮ್ಮ ಸಿಟಿ ಇಲ್ಲ, ಬರೇ ಬಿಡ ಆಟ ಐತಲ್ಲ ಆಟ ಆಡಕ್ಕೆ. ಅವು ಹಿಂಗೆ ಓಡಾಡಬೇಕು, ನಾಕೆ ಆಟ ಆಡ್ಬೇಕು ಕೇಳಿದ್ರೆ. ಇಲ್ಲಿ ಬಾಯಾಗ ಏನು ಹಿಡ್ಕೊಂಡು ಮನ್ಯಾಗ ಹೋಗಿ ಆಟ ಆಡ್ತಾಳೆ. ಮಜಾನೇ ಮಜಾ ಅವಾಗ. ಮಜಾನೇ ಮಜಾ. ನಮಗೆಲ್ಲ ಓಡ್ಸಾಡ್ಲಾಕ ಜಿಗಿದಾಡಿರೋ ಹಳ್ಳಿ ಮರಿ ತರನ ಎಷ್ಟು ಜಿಗಿದಾಡಿ ಅಂದ್ರೆ ಕುಣದಾಡೋದು. ಭಾಳ ಚಟ ಸುಮಾರದ ಆಯ್ತು. ಇಟ್ಟು ಸುಮಾರಿಲ್ಲ, ಕೆಟ್ಟ ಸುಮಾರು ಬೆಳೆಸ್ದಂಗೆ ಇರ್ತಲ್ಲ ಗೈಸ್. ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ವ್ಲಾಗ್ಸ್ ಯಾವ್ಯಾವ ಥರ ಬೇಕು ಅನ್ನೋ ಸ್ವಲ್ಪ ಕಮೆಂಟ್ ಆಗಿದೆ. ಇದು ಬೇಕು ಅಂತೇಳಿ ಹಾಕ್ತಿರ್ಬಿಡು. ಸೇಮ್ ಕಮೆಂಟ್ ಹಾಕಿ ನಮಗೂ ಸ್ವಲ್ಪ ಗೊತ್ತಾಗ್ತದೆ ಯಾವ ಥರ ವ್ಲಾಗ್ ಮಾಡೋದು, ಯಾವ ಥರ ನಿಮ್ಗೆ ಯಾವ ಥರ ಇಷ್ಟ ಆಗ್ತದ ಅಂತೇಳಿ ನಮಗೂ ಸ್ವಲ್ಪ ಕ್ಲಾರಿಟಿ ಸಿಗ್ತದ. ನಿಮ್ಗೆ ಯಾವ ಥರ ಬೇಕು ವ್ಲಾಗ್ಗಳು ಅನ್ನೋದು ನಮ್ಗೆ ಕಾಮೆಂಟ್ ಆಗಿರಿ. ನೆಕ್ಸ್ಟಿಂದ ಅದೇ ಥರ ಬರ್ತಾವೆ ವ್ಲಾಗ್ಗಳು. ನಮ್ಮ ವ್ಲಾಗ್ಗಳು ಗೊತ್ತಿದಲ್ಲ, ನಾವು ಚಾಲೆಂಜ್ ಮಾಡ್ತೀವಿ ಮತ್ತು ಅದು ಏನಾರು ಮಾಡ್ತಿರ್ತೀವಿ. ಬಟ್ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತಲ್ಲ ಅದರೊಂದಷ್ಟು ಸಜೆಷನ್ ಕೊಡ್ರಿ, ನಾವು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ನಮ್ಮ ಕೈಲಿ ಆಗಿದ್ರೆ ಅಷ್ಟೇ ಮಾಡ್ತೀವಿ. ಇಲ್ಲಾಂದ್ರೆ ಮಾತ್ರ ಒಂದು ಸ್ವಲ್ಪ ನೀವು ಹೇಳ್ರಿ ಫಟಾಫಟ್ ಅಂತೇಳಿ ಕಾಮೆಂಟ್ ಆಗ್ರಿ. ನೀವು ಯಾವ ಥರ ಕಾಮೆಂಟ್ ಆಗ್ತಿರಲ್ಲ ಆ ಥರ ನಮ್ಮ ಬ್ಲಾಗ್ಸ್ಗಳು ಬರೋಕ್ಕೆ ಚಲೋ ಆಗುತ್ತೆ. ಏನಂತಾರೆ? ಓಕೆ ರೆಡಿ ಇದ್ದೀರಿ? ನನಗಿನ್ನ ಜಾಸ್ತಿ ಅವರೇ ರೆಡಿ ಅದಾರ ಬ್ಲಾಗ್. ಡೈಲಿ ಬ್ಲಾಗ್ ನಮ್ಮದು ಡೈಲಿ ಅವರೇ ತೆರಿ ಕೆಟ್ಟ. ನಂದು ಮಲ್ಕೊಂಡಿರ್ತೀನಿ ನಾವು ಜಾಸ್ತಿ.
ಸೊ ಹಂಗಾಗ್ಯದಲ್ಲ ಗಾಯ್ಸ್ ಒಂದು ಇನ್ನೊಂದೇನಪ್ಪ ಅಂದ್ರೆ 1 o'clock ಮಾಡಿರ್ತೀರ ಇದು ಆಗ್ಬಿಟ್ಟದ 1 o'clock ವಿಡಿಯೋ ಅಂತಂದ ಬಟ್ ಅದು 1 o'clock ವಿಡಿಯೋನೇ ಬರ್ತಿಲ್ಲ. 2 ಗಂಟೆ ಕರೆ ಬರ್ತದ, ಇಲ್ಲಾಂದ್ರೆ 1:30 ಗಂಟೆ ಕರೆ ಬರ್ತದ, 2:30 ಹೋಗ್ತದ, 3 ಹೋಗ್ತದ. ಇವಂದು ಲಾಗೇ ಚಂದ ಹಾಕಲ್ಲ ಏನ್ ಕರೆ ಅನ್ಬೇಕಂದ್ರ ನಾ ಅದಕ್ಕೆ ಹೇಳಕತ್ತೀನಿ ಸುಮ್ 6 o'clock ಇಡೋ, ನೀವು ಎಡಿಟ್ ಮಾಡಿಕಿಸೆ ಕರೆಕ್ಟ್ ಇಡ್ದ. ಯಾಕಂದ್ರೆ ಹೇಳದೇ 11ಕ್ಕೆ ಎದ್ದೇಳ್ತಾನ, ಎದ್ದು ನಾಷ್ಟ ಮಾಡಿ ಸ್ನಾನ ಅದು ಮಾಡಟ್ಲೆ 12:30 ಅಲ್ಲೇ ಆಗ್ತದ. 12:30 ಅರ್ಧ ತಾಸ್ನಾಗ ಏನ್ ಎಡಿಟ್ ಮಾಡಿ ಹಾಕ್ತಾನ. ಅದಕ್ಕೆ ಸುಮ್ಮ 6 o'clock ಹಾಕತ್ತಲ್ಲಕತ್ತೀನಿ. ನಿಮಗೆ ಯಾವ 1 ಗಂಟೆ ಕ್ಲಾಕ್ ಬೇಕೇನು 6 o'clock ಕ್ಲಾಕ್ ಬೇಕೇನಂತೆ ಕಮೆಂಟ್ ಮಾಡಿ ಮಾಡ್ರಿ ಒಟ್ಟು. ಓಕೆ ಅಂದ್ರೆ 6 o'clock ಕರೆಕ್ಟ್ ಆಗುತ್ತೆ. ನಂದು ನೋಡಿದ್ರೆ 6 o'clock ಕರೆಕ್ಟ್ ಆಗುತ್ತೆ. ಬಟ್ ನಿಮಗೆ ಎಷ್ಟು ಗಂಟೆ ಬೇಕನ್ನೋದು ಕಮೆಂಟ್ ಮಾಡಿ, ನಮ್ಗೆ ಗೊತ್ತಾಗ್ತದೆ. 1 ಗಂಟೆಗೆ ಬೇಕೇನು 6 ಗಂಟೆ ಸಾಯಂಕಾಲ? ಬಟ್ 1 ಗಂಟೆ ಅಂದ್ರೆ 1 ಗಂಟೆ ಇವಾಗ ಮಾಡಲ್ಲ, ಅಪ್ಲೋಡ್ ಆಗಲ್ಲ ವಿಡಿಯೋ ನನಗೆ ಗೊತ್ತದ. ಯಾಕಂದ್ರೆ ಅದು 6 ಗಂಟೆಗೆ ಐತಲ್ಲ ಕಂಟಿನ್ಯೂ ಕರೆಕ್ಟ್ 6 ಗಂಟೆ ಹಾಕ್ತಿದ್ದೆ ನಾನು. ಬಟ್ ಒಂದ್ 2 ದಿನ ಅಷ್ಟೇ, 10 ನಿಮಿಷ ಏನು 15 ನಿಮಿಷ ಅಷ್ಟೇ ಲೇಟ್ ಆಗಿದೆ. ಮುಗುಲ್ಗೆ ಇವ ಮಕ್ಕಳದು ಸ್ವಲ್ಪ ಲೇಟ್ ಮಾಡಿ ಎದ್ದೇಳಕತ್ತಾನ, ಜಲ್ದಿ ಎಡಿಟ್ ಮಾಡ್ಲೈತೆ 1 o'clock ಹೇಳಿದ್ವಿ. ಬಟ್ ಏನು ತಿಪ್ಪರ್ಲಾಗ ಹಾಕಿದ್ರೆ ಒಂದು ಮಕ್ಕಳದು ಹೇಳೋದು ಬಿಡಲಾಗೇನ. ಅದಕ್ಕೆ ಸುಮ್ಮ ಎದಕ್ಕೆ ಈ 6 o'clock ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ 1 o'clock ಬೇಕಂದ್ರೆ ಹಾಕ್ರಿ. ಬಟ್ ಮಾಡೋದಂದ್ರೆ ಮಾಡೋದ ಬ್ಲಾಗ್ಗಳು. ಡೈಲಿ ಲಾಗ್ ಅಂದ್ರೆ ಡೈಲಿ ಏನ್ ಮಾಡ್ತೀವಿ ಅದು ಮಾಡ್ತೀವಿ, ಮತ್ತೇನು ಅದು ಚಾಲೆಂಜ್ ನಮ್ದು ಡೈಲಿ ಲಾಗ್ ಅದಲ್ಲ, ಡೈಲಿ ವ್ಲಾಗ್ಸ್. ಅದಕ್ಕೆ ಡೈಲಿ ಲಾಗ ಉಂಡ್ವಿ ತಿಂದ್ವಿ, ಮನೆಯಿಂದ ಏನಾಗ್ತದೆ ಅದು ತೋರಿಸ್ತೀವಿ. ಮತ್ತಂದ್ರೆ ಚಾಲೆಂಜಸ್ ವಿಡಿಯೋಸ್ಗಳು ಬರ್ತಾವ, ಇನ್ನ ಸ್ವಲ್ಪ ಮಾಡಬೇಕು, ನಮಗೂ ತಲೆಯಾಗದಾವ. ನೋಡೋಣ, ನೀವು ಕಮೆಂಟ್ ಹಾಕಿ ನಿಮ್ಮ ತಲೆಯಲ್ಲಿ ಏನೇನದ ನಮ್ಗೆ ಮಾಡಂಥವು ಏನಾದರೂ ಇದ್ರಿ ಹಾಕಿ, ಮಾಡೋಕೆ ಟ್ರೈ ಮಾಡ್ತೀವಿ. ಮತ್ತೆ ಹಾಕ್ಯಾರಲ್ಲ ಭಾಳ ಜನ ಸೇಯಿಂಗ್ ಎಷ್ಟು ಸ್ವಲ್ಪ ಮಾಡತ್ತೆ. ಹೆಂಗೆಷ್ಟು ಶಿಲ್ಪ ಮಾಡಂದಾಗ ನಮ್ಮ ಕ್ರೇಜಿಯವರು ಇನ್ನ ಅಪ್ಪಣೆ ಕೊಟ್ಟಿಲ್ಲ. ಫ್ಯಾಷನ್ ನೋಡ್ರಿ ಗೈಸ್, ಫ್ಯಾಷನ್ ಅಟ್ಕದ ನಾವು ಮಾಡಿದಾಗ. ಓಕೆ ಗೈಸ್, ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀವಿ. ಓಕೆ ಗೈಸ್, ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗೋಣ. ನಾಳೆ ವಿಡಿಯೋ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತದೆ, ನೋಡಿ ಎಂಜಾಯ್ ಮಾಡಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ 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 ಬಾಯ್. ಯೋ 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 ಯೋ.